ಫೈನಲಿ ಬ್ರೈಡ್ ಟು ಬಿ ಮಾಡಿದ್ವಿ, ನಂದಲ್ಲ ನಮ್ಮ ಅಕ್ಕಂದು. ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಬ್ರೈಡ್ ಟು ಬಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನನ್ನ ಕಸಿನ್ ಸಿಸ್ಟರ್ ಮದುವೆ ಟೈಮಲ್ಲಿ ಏನೇನು ಶಾಸ್ತ್ರಗಳು ಮಾಡಿದ್ರು ಅಂತ ಹೇಳಿ ತೋರಿಸ್ತಿದ್ವಿ. ಗುರುವಾರ ಸಂಜೆ ಮೆಹಂದಿ ಶಾಸ್ತ್ರ ಆಯಿತು. ಸೊ ಫಸ್ಟು ಮದುವೆ ಹುಡುಗಿಗೆ ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಬೇರೆ ಎಲ್ಲ ರಿಲೇಟಿವ್ಸ್ ಕೂಡ ಮೆಹಂದಿ ಹಾಕ್ಸ್ಕೊಂಡ್ರು. ನಾನು ವೀಡಿಯೋಸ್ ಎಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿ ನಾನು ಲಾಸ್ಟಲ್ಲಿ ಮೆಹಂದಿ ಹಾಕ್ಸ್ಕೊಂಡೆ. ಮಂಡಲ ರೀತಿ ಹಾಕಿ ಅಂತ ಹೇಳಿದ್ದೆ ಅವರಿಗೆ. ಆ್ಯಂಡ್ ನಮ್ಮಕ್ಕ ಅವರ ಒಂದು ಕೈ ಮೇಲೆ ನಮ್ಮ ಬಾವನ ನೇಮ್ ಹಾಕ್ಸ್ಕೊಂಡಿದ್ರು. ಅವ್ರಿಲ್ಲಿ ಅದನ್ನು ಹುಡುಕ್ತಾ ಇದ್ದಾರೆ. ಮದುವೆ ಮನೆ ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಮೆಹಂದಿ ಎಲ್ಲ ಮುಗಿದ್ಮೇಲೆ ನಾವು ನಮ್ಮ ಅಕ್ಕನ ಜೊತೆ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಚಪ್ರ ಪೂಜೆ ಇತ್ತು. ಅದಾದಮೇಲೆ ಅರಿಶಿಣ ಶಾಸ್ತ್ರ ಕೂಡ ಇತ್ತು. ಇಲ್ಲಿ ಕ್ಯಾಮ್ರಾಮ್ಯಾನ್ ಕೂಡ ರೆಸ್ಟ್ ಮಾಡಿರ್ಬೋದು, ಬಟ್ ನಾನಂತೂ ಛಲ ಬಿಡದೇ ಇರೋ ವಿಕ್ರಮಾದಿತ್ಯನ ಥರ ವಿಡಿಯೋ ಮೇಲೆ ವಿಡಿಯೋ ಮಾಡಿದ್ದು. ಫೋಟೋಶೂಟ್ ಮುಗ್ದಾದ್ಮೇಲೆ ಅರ್ಶಿನ ಹಚ್ಚಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಟೈಮ್ ಕಮ್ಮಿ ಇದ್ದಿದ್ದ ಕಾರಣ ಎಲ್ಲ ಶಾಸ್ತ್ರಗಳನ್ನು ಸೇಮ್ ಡೇ ಅಲ್ಲೇ ಮಾಡಬೇಕಿತ್ತು. ಇದಾದಮೇಲೆ ಅರ್ಶಿನದ ನೀರು ಹಾಕ್ತಾರೆ. ನೆಕ್ಸ್ಟು ಬೇರೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಶಾಸ್ತ್ರಕ್ಕೆ ಸರಕ್ಕಿ ಅಂತ ಹೇಳಿ ಕರೀತಾರೆ. ಹೊಸದಾಗಿ ಮದುವೆ ಆಗ್ತಿರುವಂಥ ಹುಡುಗ ಅಥವಾ ಹುಡುಗಿ ತಲೆ ಮತ್ತು ಭುಜದ ಮೇಲೆ ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡಬೇಕು. ಸಂಜೆ ಬಳೆ ಶಾಸ್ತ್ರ ಕೂಡ ಇತ್ತು. ನಮ್ಮ ಕಡೆ ಹೊಸದಾಗಿ ಮದುವೆ ಆಗ್ತಿರುವಂಥ ಹೆಣ್ಮಕ್ಳಿಗೆ ಕಪ್ಪು ಬಳೆಗಳನ್ನ ತೊಡಿಸ್ತಾರೆ. ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಒಂದು ಕೈಗೆ 4, ಮತ್ತೊಂದು ಕೈಗೆ 5 ಬಳೆ, ಟೋಟಲ್ 9 ಬಳೆ ತೊಡಿಸ್ತಾರೆ. ಆ್ಯಂಡ್ ನಾನು ಹಸಿರಿನ ಬಳೆಗಳನ್ನ ತೊಡಿಸ್ಕೊಂಡೆ. ಇದಾದಮೇಲೆ ಒನಕೆಯಿಂದ ಭತ್ತ ಕುಟ್ಟುವಂಥ ಶಾಸ್ತ್ರ ಕೂಡ ಇರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ಮದುವೆ ಹುಡುಗಿಗೆ ಅವರ ಅಪ್ಪ ಅಮ್ಮ ಹಾಲುವನ್ನು ತಿನ್ನಿಸಿ ಕಳಿಸ್ತಾರೆ. ಯಾಕೆಂದರೆ ಆ ಒಂದು ಮನೆ ಖುಷಿಯಾಗಿರಲಿ ಅಂತ. ಈ ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದೆ ಕೇರಳಗೆ.